ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನಾನ್ ಸಾರಿಕಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡಿದ್ರೆ ನನ್ನ ಹೆಸರು ಸಾರಿಕಾ ಅಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ನೋಡ್ತೀರಾ, ಲೈಕ್ ಕೊಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಎಲ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಕ್ವಿಕ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ. ಇವತ್ತು ನಾವು ನಿಮ್ಗೆ ಗೊತ್ತಿರ್ಬೋದು ಕುಣಿಗಲ್ ರಂಗನಾಥ ಸ್ವಾಮಿ ಟೆಂಪಲ್. ನಾನು ಯಾವತ್ತೂ ನೋಡಿಲ್ಲ, ಇವತ್ತು ಅಲ್ಲಿಗೆ ವಿಸಿಟ್ ಮಾಡೋಣ ಅನ್ಕೊಂಡಿದೀವಿ. ಅಲ್ಲಿ ನಮ್ಮ ರಿಲೇಟಿವ್ ಒಬ್ರು ಫಂಕ್ಷನ್ ಇಟ್ಕೊಂಡಿದ್ದಾರೆ. ಸೊ ನಾವಿವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿಗೆ ಹೋಗೋಣ ಅನ್ಕೊಂಡಿದೀವಿ. ಸೊ ಕ್ವಿಕ್ ಆಗಿ ರೆಡಿಯಾಗಿ ಅಲ್ಲಿ ಹೋಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್, ಪ್ಲೀಸ್ ಕೀಪ್ ವಾಚಿಂಗ್. ಸೊ ಇವಾಗ ಹೊರಟ್ವಿ ನಾವು. ಬೇಬಿ ಇಲ್ಲಿಂದ ಒಂದು ಹಾರ್ಡ್ಲಿ 1.5 hours ಆಗುತ್ತಷ್ಟೇ. ಕುಣಿಗಲ್ ರಂಗನಾಥ ಸ್ವಾಮಿ ಟೆಂಪಲ್ಲು. ಸೊ ಅಲ್ಲಿ ಹೋಗಿ ನನ್ನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಅಲ್ಲಿ ನಮ್ಮ ಬ್ರದರಿಂದ ಮತ್ತು ಅವರ ವೈಫ್ ಬರ್ತಾರೆ, ಅವರಿಬ್ಬರನ್ನ ಪಿಕ್ ಮಾಡಿಕೊಂಡು ಹಾಗೆ ನಾವು ಟೆಂಪಲ್ ಹೋಗೋ ಪ್ಲ್ಯಾನ್ ಇದೆ. ಪ್ಲೀಸ್ ಕೀಪ್ ವಾಚಿಂಗ್ ಗೈಸ್. ಬಂಗಾರು ಅಲ್ಲಡಲ್ಲ ಹನುಮಾನ್ ಇದು ಆಂಜನೇಯ. ಇಲ್ಲಿ ಇಲ್ಲಿ ಅಲ್ಲಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮಗ್ನೆ ಮೇಲ್ ನೋಡು. ಹಾ ಮೇಲ್ ನೋಡು. ಈ ವ್ಯೂ ನೋಡಿ ಆಯ್ತು ಆಂಟಿ. ಅಜ್ಜು ವ್ಯೂ ಚೆನ್ನಾಗಿದಲ್ಲ, ಬಟ್ ಇದು ಅಜ್ಜು ಅಡಿಕೆ ತೋಟ ತಾನೆ? ಅಡಿಕೆ ತೋಟಕ್ಕೆ ಬೇಲಿ ಹಾಕ್ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಒಳಗಡೆ ಹೋಗ್ಬೋದಿತ್ತು. ಬೇರೆಯವ್ರದ್ದು ಅದು. ಗೈಸ್ ಇವಾಗ ರೀಚ್ ಆಗಿದ್ದೀವಿ. ಏನಂದರೆ ಟೆಂಪಲ್ ಇಲ್ಲಿಂದ ಸ್ವಲ್ಪ ದೂರ, ಸೊ ಹೋಗಬೇಕು. ನೋಡಿ ಗೈಸ್ ಇದು ವ್ಯೂ ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಟೆಂಪಲ್ ಹೋಗ್ತಿದ್ದೀವಿ. ಇವತ್ತು ವಾರ ಇರೋದ್ರಿಂದ ಫುಲ್ ರಶ್ ಇದೆ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಟೆಂಪಲ್ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ಅಲ್ಲಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಹರಿಸ್ಕೊಂಡಿರೋರು ಅಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಗೈಸ್ ಇಲ್ಲಿಂದ 1.7 kilometers ಇದೆ ಇಲ್ಲಿಂದ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್. ಏನಂದ್ರೆ ಕುಣಿಗಲ್ ಒಳಗಡೆ ರೋಡ್ ಇದು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಚೆನ್ನಾಗಿದೆ ಇವೆಲ್ಲ, ನಮ್ಗೆಲ್ಲ ಗೊತ್ತೇ ಇಲ್ಲ ಇದೆಲ್ಲ. ಇವರು ಊರು ಆಕ್ಚುಲಿ ತುಂಬಾ ಹತ್ರ ಗೈಸ್. ಇಲ್ಲಿಂದ ಒಂದು 5 kilometers. ನಮ್ಮೂರು ಒಂದು 15 kilometers. ಆಕ್ಚುಲಿ ನಮ್ಮ ಹಸ್ಬೆಂಡು ಮಾಡ್ಕೊಂಡು ಊಟ ಮಾಡ್ತಾರೆ. ನಮ್ಮ ಹಸ್ಬೆಂಡ್ ಊರು ಇಲ್ಲೇ ಇರೋದು ಹತ್ರ ಅಲ್ವಾ? ಊಟ ಮಾಡ್ತಾವೆ ಇಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ತಾರೆ. ಅಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಎಲ್ಲ ಮಾಡ್ತಾರೆ, ಮಟನ್ ಎಲ್ಲ ಮಾಡ್ತಾರೆ. ನನ್ನ ಮಗ ನಂಗೆ ಮಾತಾಡಕ್ಕೆ ಬಿಡ್ತಿಲ್ಲ. ಆಯ್ತಾ ದರ್ಶನ ಇರೋಜು? ಗೈಸ್ ನೋಡಿ, ಇಲ್ಲಿಂದ ಒಂದು 10 minutes ಆಗುತ್ತಂತೆ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ. ಇದೇ ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ನಾವು ಇಲ್ಲಿ ಗಾಡಿಗಳು ಹೋಗುತ್ತೆ ಅಂದ್ಬಿಟ್ಟು ಈ ಕಡೆಯಿಂದ ಹೋಗ್ತಿದ್ದೀವಿ. ನೋಡಿ ಇದು ಕಾಲ್ದ ಲುಕ್ ಅಟ್ ದ ವ್ಯೂ ಗೈಸ್. ಮಾದೇಶ್ವರ ಬೆಟ್ಟಕ್ಕೆ ಹೋದಂಗಿದೆ. ವಾವ್, ಡೇ ಔಟ್ ಬೈಕಲ್ಲಿ ಬಂದ್ರೂ ತುಂಬ ಚೆನ್ನಾಗಿರುತ್ತೆ ಬೆಂಗಳೂರಿಂದ ಇಲ್ಲೆಲ್ಲ ಅಲ್ವಾ ಅಜ್ಜು? ಗೈಸ್ ಅಲ್ಲಿಂದ ಮೆಟ್ಲಲ್ಲಿ ಹೋಗ್ಬೋದಿತ್ತು, ಅದು 10 minutes ಆಗುತ್ತಂತೆ. ನಮಗೆ ಟೈಮ್ ಇಲ್ಲ ಇವಾಗ.
ಮಾತಾಡ್ಸ್ಬೇಡ ಇಲ್ಲಿ. ಮಾತಾಡ್ಸ್ಬೇಡ ಸುಮ್ಮನೆ ನಡೀತಾ ಇಲ್ಲ. 2 ಮಿನಿಟ್ಸ್ ಇರೋ ಗೈಸ್. ಏನಂದ್ರೆ ಅಲ್ಲಿ ಸ್ಟೆಪ್ಸ್ ಇಂದ ಹೋಗ್ಬೋದಿತ್ತು, ಏನಂದ್ರೆ 10 ಮಿನಿಟ್ಸ್ ಆಗುತ್ತಂತೆ ಅಲ್ಲಿಂದ. ಸೊ ಮೇಲ್ ಹೋಗೋರು ಬೆಟ್ಟದ ಮೇಲೆ ದೇವ್ರ ಲೊಕೇಟ್ ಆಗಿರೋದು. ಈ ಕಡೆ ಕಾಲ್ದಾರಿ ತರ ಇದೆ, ಸೊ ಅಲ್ಲಿ ಕಾರ್ ಹೋಗುತ್ತೆ ಅಂದ್ಬಿಟ್ಟು ನಾವ್ ಈ ಕಡೆಯಿಂದ ಹೋಗ್ತಿದೀವಿ. ಇಲ್ಲಿ ರೋಡ್ಗಳು ಹೆಂಗಿದೆ ಅಂದ್ರೆ ಮಾದೇಶ್ವರ ಬೆಟ್ಟಗೆ ಹೋಗ್ತೀವಲ್ಲ ಅಜ್ಜು, ಅಪ್ ಅಂಡ್ ಡೌನ್. ವಾಹ್, what a view. I would have sit there only. ಇಲ್ಲ ಲಾಸ್ಟ್ ಇದೇ ಲಾಸ್ಟ್. ಏ ನೈಸ್. ಪಾರ್ಕಿಂಗ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಮೇಲ್ ಕಾಣಿಸ್ತಿದ್ಯಲ್ಲ ಅದೇ ದೇವಸ್ಥಾನ. ಸೊ ಪಾರ್ಕ್ ಮಾಡಿಬಿಟ್ಟು ಟೆಂಪಲ್ಗೆ ದರ್ಶನ ಹೋಗ್ಬೇಕು ಇವಾಗ. ಏನಮ್ಮ ಏನಮ್ಮ ಇಶು ವಿವಾ ಬಾ ನೋಡೋಣ. ಕ್ರೇಜಿ. ಓ ಎಷ್ಟು ಎಲ್ಲಿ ತನಕ ನೋಡಿದ್ರು ಅದು ಫಾಗ್, ಬೆಟ್ಟ ಗುಡ್ಡ ಅಂತ ಥರ ಕಾಣಿಸ್ತಿದೆ ಅಲ್ಲ ಮಗ್ನೆ. ಜಾರ್ಕಂತೀವ. ಚೆನ್ನಾಗಿದೆ ಅಲ್ಲ ಅಜ್ಜು? ವಾವ್, ವಾಟ್ ಅ ವ್ಯೂ. ತುಂಬಾ ಚೆನ್ನಾಗಿದೆ. ನಾವ್ ಯಾವ ಕಡೆ ನೋಡಿದ್ರು ಇಲ್ಲಿ ಕೆರೆ, ಫಾಗ್ ಅಲ್ಲ ಅಜ್ಜು? ತೋರಿಸ್ತೀನಿ ನೋಡಿ ಅದು ವ್ಯೂ. ನೈಸ್. ಬನ್ನಿ ಇವಾಗ ಟೆಂಪಲ್ ಹೋಗಿ, ಇವಾಗ ಟೆಂಪಲ್ ಮೇಲೆ ಹೋಗ್ತಿದ್ದೀವಿ. ಸ್ಟೆಪ್ಸಿಂದ ಬರೋರು ಆ ಕಡೆಯಿಂದ ಬರ್ಬೋದು ರೀ. ಆವಾಗಲೇ ಸ್ಟೆಪ್ಸ್ ತೋರಿಸಿದ್ನಲ್ಲ ಗೈಸ್, ಅಲ್ಲಿಂದ ಬಂದರೆ 10 ಮಿನಿಟ್ಸ್ ಆಗುತ್ತಂತೆ. ಸೊ ಗಾಡೀಲಿ ಬರೋರಿಗೆ ಇಲ್ಲೇ ಡೈರೆಕ್ಟ್ ಎಂಟ್ರಿ ಅಲ್ವಾ ಜೋ? ನೋಡಿ ಗೈಸ್ ಟೆಂಪಲ್. ಸೊ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇಲ್ಲಿಂದ ಎಂಟ್ರೆನ್ಸು ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ. ಉಡಮುಡಿ ರೀ. ಇದೇ ಬೆಟ್ಟದ ಮೇಲಿರೋ ಟೆಂಪಲ್, ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್. ಇದು ನೋಡಿ, ಬೆಟ್ಟದ ಮೇಲೆ ಲೊಕೇಟ್ ಆಗಿದೆ ಈ ಟೆಂಪಲ್. ನೋಡಿ ಇದು ಬೆಟ್ಟದ ಮೇಲೆ ಲೊಕೇಟ್ ಆಗಿದೆ. ನಾವು ಇಲ್ಲಿಂದ ಬಂದಿರೋದು. ಗಾಡೀಲಿ ಬರೋದಾದ್ರೆ ನೋಡಿ, ಅಲ್ಲೊಂದು ಕಾರ್ ಬರ್ತಿದೆಯಲ್ಲ, ಇಲ್ಲಿ ಈ ರೋಡಿಂದ ಬಂದಿರೋದು. ತುಂಬ ಹತ್ತಿರ, ಒಂದು 2 ಮಿನಿಟ್ಸ್ ಅಷ್ಟೇ. ನೋಡಿ ರೋಡ್ ಹೋಗ್ತಿದೆ ಇಲ್ಲೊಂದು. ಈ ಬೆಟ್ಟದ ಮೇಲೆ ಇಲ್ಲಿ ಟೆಂಪಲ್ ಲೊಕೇಟ್ ಆಗಿದೆ. ನೋಡಿ ಗೈಸ್, ಇವತ್ತು ವಾರ ಅಂದ್ಬಿಟ್ಟು ಜನ ಓಕೆ ಪರವಾಗಿಲ್ಲ, ಅಷ್ಟು ರಶ್ ಇಲ್ಲ ಅಲ್ವಾ ಜೋ? ಇಲ್ಲಿಂದ ಇಷ್ಟು ಜನ ಮೂವ್ ಆದ್ರೆ ಇದೇ ಟೆಂಪಲ್. ಅಲ್ಲಿ ಮೆಟ್ಲು ಹೊತ್ಕೊಂಡ್ಬಂದ್ರೆ ಎಲ್ಲಿದೆ ಜಾಗ? ನೋಡಿ ಇಲ್ಲಿರೋ ಮೆಟ್ಲಿಂದ ಅಲ್ಲಿಂದ ಅಲ್ಲಿ ಎಂಟ್ರೆನ್ಸ್ ತೋರಿಸಿದ್ವಲ್ಲ, ಅದು ಇಲ್ಲಿ ರೀಚ್ ಆಗ್ತೀವಲ್ವ ಜೋ? ಇದು ಹೊಸ್ದಾಗಿ ಮಾಡಿರ್ಬೇಕು ಇದು. ನೋಡಿ ಅಲ್ಲಿ ಎಲ್ಲೊಂದು ಸರಿ ತುಂಬಾ ದೊಡ್ಡದಾಗಿ. ಇದೊಳ್ಳೆ ಮೈಸೂರಲ್ಲಿ ಕರಿಘಟ್ಟ ನೋಡಿದ್ದೀರಾ? ಮೈಸೂರು ಹೋಗ್ಬೇಕಾದ್ರೆ ಕರಿಘಟ್ಟ ಅಂತ ಒಂದು ಪ್ಲೇಸ್ ಇದೆ ಇದೇ ತರ ಅಜ್ಜು, ಆಯ್ತಾ? ಬೆಟ್ಟದ ಮೇಲೆ ಪ್ಲೇಸ್ ಆಗಿದೆ. ಅಲ್ಲಿಂದ ಸರಿ ಏನಚ್ಚು? ಎಲ್ಲಿಂದ? ಅಲ್ಲಿ ಅಲ್ಲಿ ಅಲ್ಲೊಂದು ಕಾಣಿಸೈತಲ್ಲ ನೋಡಲ್ಲಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ಹೌದು. ಯಾಕೆ ಅಪ್ಪ ಮಗ ಇಬ್ರು ಫೈಟ್ ಮಾಡ್ತಿದ್ದೀರಾ? ಏನ್ ಬೇಕಂತೆ? ಏನ್ ಬೇಕು ಹೇಳು? ಫ್ಯಾನ್ ಬೇಕಾ? ನಿಂತ್ಕೋ ಬಾಯಿಲಿ, ಬಾಯಿಲಿ ಬರ್ತೀನಿ, ಬಾಯಿಲಿ ಇಲ್ಲೇ ಫ್ಯಾನ್ ಗಾಳಿ ಬರ್ತೈತೆ ನೋಡು, ಎಷ್ಟೊಂದು ಗಾಳಿ ಬರ್ತೈತೆ ನೋಡಿದ್ರೆ. ದೊಡ್ಡ ಫ್ಯಾನ್ ಮೇಲಿಂದ ನೋಡಿ, ನೋಡಿ ಹಿಂಗ್ ಗಾಳಿ ಬರ್ತೈತೆ. ಅದು ಬೇಕಾ? ಮರ ಬೇಕಾ? ಕಲ್ಲಿಟ್ಕೊಂಡು ಕಲ್ಬೇಕಾ? ಕಲ್ಲಿಟ್ಕೊಂಡು ಕಲ್ಬೇಕು. ಸರಿ ಬನ್ನಿ ಹೊರಡೋಣ.
ಡ್ಯಾನ್ಸ್ ಆಡು ಚಿನ್ನು ಡ್ಯಾನ್ಸ್ ಆಡು ಹೆಂಗೆ ಹೆಂಗೆ ಡ್ಯಾನ್ಸ್ ಮಾಡಿದ್ರೆ Mr. Lover, lover, I'm Mr. Lover, lover. ಯಾಕೆ ಅಳ್ತಿದ್ಯಾ? ಅವ್ರಿಗೆ ಫ್ಯಾನ್ ಚಿನ್ನು ಯಾರು ಫಸ್ಟ್ ಓಡ್ತಾರೆ ಫ್ಯಾನು ಯಾರು ಫಸ್ಟ್ ಮುಟ್ತಾರೆ ಯಾವುದೋ ಫ್ಲವರ್ ಐತೆ ಎರಡು ಇಲ್ಲ ಹೈಟಲ್ಲಿ ಐತದು ಗೈಸ್ ದರ್ಶನ ಎಲ್ಲ ಆಯ್ತು. ಒಳಗಡೆ ಜನ ತುಂಬಾ ಕಡಿಮೆ, ಬಟ್ ಇಷ್ಟು ಗಾಳಿ ಆಡಲ್ಲ ಒಳಗಡೆ. ಒಳಗಡೆ ಹೋಗಿ ಬರೋಷ್ಟರಲ್ಲಿ ನಾವೇ ಆಮ್ಲೆಟ್ ಆಗ್ಬಿಟ್ವಿ. ಒಳಗಡೆ ಎಷ್ಟು ಶೆಕೆ ಅಂತ ಹೆಂಗೆಲ್ಲ ಹೇಳ್ಬಾರ್ದು. ಫುಲ್ಲು ಗಾಳಿ ಆಡಲ್ಲ, ಜನ ಜಾಸ್ತಿ ಆದ್ರಂತೂ ಮುಗೀತು. ಏನು ಮಾಡಕ್ಕಾಗಲ್ಲ. ದೇವ್ರ ದರ್ಶನ ಮಾಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ರಂಗನಾಥ ಸ್ವಾಮಿ ಅಂದ್ರೆ ಅದೊಂದು ದೊಡ್ಡ ಲಿಂಗ ಇದೆ ಅಲ್ವಾ ಜೋ? ಕಂಬ ಇದೆ. ಕಂಬನಾ? ಕಂಬ ಅದು ಕಂಬ ಇದೆ ಸರಿ, ಅಜೋ ಕಂಬ ಇದೆ ಅಲ್ಲಿ. ನಾನ್ ಲಿಂಗ ಅನ್ಕೊಂಡೆ ರೀ. ಲಿಂಗ ಅಲ್ಲ ಸರಿ, ಲಿಂಗ ಅಲ್ಲ ಕಂಬ. ಕಂಬ ಗೈಸ್ ಏನಂದ್ರೆ ಅದು ಕಂಬ ಅಂತೆ. ಅದು ಫುಲ್ ಹೂ ಹಾಕಿ ಕವರ್ ಮಾಡ್ಬಿಟ್ಟಿದ್ರು, ಅಷ್ಟು ಗೊತ್ತಾಗಿಲ್ಲ. ಫುಲ್ ಹೂ ಹಾಕ್ಬಿಟ್ಟಿದಾರೆ ಅಲ್ಲಿ. ಮತ್ತೆ ದೇವ್ರು ನೋಡಿದ ತಕ್ಷಣ ಮನ್ಸಿಗೆ ಸಮಾಧಾನ ಆಯ್ತು. ಸೊ ಇವಾಗ ಮುಗಿಸ್ಕೊಂಡು ಇಲ್ಲಿ ಆಕ್ಚುಲಿ ನಾವಿಲ್ಲಿ ಬಂದಿದ್ದೆ, ನಮ್ಮ ರಿಲೇಟಿವ್ ಒಬ್ರು ಹಿರ್ಸೇವೆ ಮಾಡ್ತಾ ಇದ್ರು. ಹಿರ್ಸೇವೆ ಅಲ್ವಾ ಜೋ? ಅಂದ್ರೆ ಭುಕ್ತಿ ಮಾಡ್ತಾರಲ್ಲ, ಮರಿ ಕಡ್ದು ದೇವ್ರಿಗೆ ಹರ್ಸ್ಕೊಂಡಿರೋರು. ಸೊ ಅದಕ್ಕೆ ಅಂತ ಬಂದಿದ್ವಿ. ಇವಾಗ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದೀವಿ. ಅವ್ರು ಇಲ್ಲೇ ಎಲ್ಲೋ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಬ್ರದರ್ ಇನ್ ಲಾ ಮತ್ತೆ ಅವ್ರ ವೈಫ್ ಆಲ್ರೆಡಿ ಅಲ್ಲೇ ಇದ್ದಾರೆ. ಸೊ ನಾವು ದರ್ಶನಕ್ಕೆ ಬಂದ್ವಿ, ದರ್ಶನ ಎಲ್ಲ ಮುಗೀತು. ಇವಾಗ ನಾವು ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಡೋದೆ ಕೈಸಿನ. ಚೆನ್ನಾಗಿತ್ತು. ಒಂದು ಲಾಂಗ್ ಡ್ರೈವ್ ಬರ್ಬೋದು ಈ ಕಡೆ. ನನಗೂ ಗೊತ್ತಿರಲಿಲ್ಲ, ಇಟ್ಸ್ ಲೈಕ್ ಹಿಡನ್ ಜರ್ನಿ. ಬೈಕಲ್ಲಿ ಬರೋರ್ಗಂತೂ ಡೇ ಔಟ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ತುಂಬ ಚೆನ್ನಾಗಿರುತ್ತೆ ಅಲ್ಲ ಜೋ? ಕಾರ್ಗಿಂತ ಬೈಕಲ್ಲಿ ಬರಬೇಕು ಈ ಕಡೆ. ಇದು ನಂದಿ ಹಿಲ್ಸು, ಮಾದೇಶ್ವರ ಬೆಟ್ಟ ಫೀಲ್ ಕೊಡ್ತಿದೆ. ನೈಸ್. ಹೇಳಿದಂತೆ ನೋಡಿ, ಇದು ಕಾಡ್ ದಾರಿ ಥರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮೇನ್ ರೋಡಿಂದ ಆ ಕಡೆಯಿಂದ ಬ್ಯಾಂಗ್ಳೂರ್ ಕಡೆಯಿಂದ ಬರ್ತಾ ರೈಟ್ ತಗೊಂಡ್ರಿ ಅಲ್ವಾ ಜೋ? ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಭುಕ್ತಿ ಮನೆ. ಸೊ ಅಲ್ಲಿಗೆ ಬಂದ್ವಿ. ಬಾ ಒಳಗಡೆ ಹೋಗೋಣ. ರೆಡಿ? ನೋಡಿ ಆಂಟಿ ಬಿಸಿಲಲ್ಲಿ ಕುತ್ಕೊಂಡು ಹಸು ಮೇಯಿಸ್ತಿದ್ದಾರೆ. ಗೈಸ್ ಇಲ್ಲಿ ನೋಡಿ, ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಇದು. ಬಟ್ ಇನ್ನೂ ಈ ಕಡೆ ಡೆವಲಪ್ ಆಗಬೇಕು. ಏನಂದರೆ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಹಾಕ್ಕೊಂಡಿದ್ದಾರೆ. ವ್ಯೂ ಸಖತ್ತಾಗಿದೆ ಮಾತ್ರ ನೋಡೋಕ್ಕೆ. ನಾವು ಊಟ ಎಲ್ಲ ಆಯಿತು, ಇನ್ನೇನು ಹೊರಡ್ತಿದ್ದೀವಿ. ಇನ್ನೇನು ಹೋಗ್ತಾ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಲ್ಮೋಸ್ಟ್ 4 o'clock ಆಗ್ತಿದೆ, ಹೊರಡ್ಬೇಕು ಇವಾಗ. ಸೊ ಪ್ಲೀಸ್ ನನ್ನ ಬ್ಲಾಗ್ ಹಾಗೆ ನೋಡ್ತೀನಿ. ಏನು ರೀ ಗಾಡಿ ಓಡಿಸಿ ನಿದ್ದೆ ಬಂತ? ಸ್ವಲ್ಪ ಟಯರ್ಡ್ ಆದಾಗಿ ಕಾಫಿ ಕುಡಿಯೋಕ್ಕೆ ನಡೀರಿ. ಕಾಫಿ ಅದು ಟೀ ಅದು ನಾನು ಹೇಳ್ತೀನಿ ಕೂತ್ಕೊ. ಇದು ಟೀ ಅಂತ. ಚಿನ್ನಪ್ಪ ಡ್ಯಾನ್ಸ್ ಮಾಡು. ಮನೆಗೆ ಬರೋ
ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ವಿ. ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ನಮಗೆ. ಆ್ಯಂಡ್ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಇವತ್ತು ನಾನು ಬ್ಲಾಗ್ ಮಾಡ್ತೀನಿ, ನೀವು ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಹಾಯ್ ಮೈ ನೇಮ್ ಶಿಶಾಂತ್. ಇವತ್ತು ನಾನು ಬ್ಲಾಗ್ ಮಾಡ್ತೀನಿ, ಇವತ್ತೆಲ್ರೂ ನನ್ನ ನೀವು vlog ಹೇಗಿದ್ದೀರಾ? ನೋಡಿದ್ರಲ್ಲ? ಇವತ್ತು ಎಲ್ಲ ನೋಡಿದ್ರಲ್ಲ ನನ್ನ ಬ್ಲಾಗು. ಹೇಗಿತ್ತು? ಹೇಗಿತ್ತು? ಹಾಗೆ ನಮ್ಮ ಮಮ್ಮಿನೂ ಯೂಟ್ಯೂಬ್ ಚಾನಲ್ Subscribe subscribe to the channel, ಹಾ ಏನು like and